ಮಕ್ಕಳಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿ ಹಾರೈಸ್ತೇನೆ. ವೇದಿಕೆ ಮೇಲಿರ್ತಕ್ಕಂತಹ ಶುಭಾನಂದಯ್ಯ ಅವರೇ, ನಮ್ಮ ಜಂಟಿ ನಿರ್ದೇಶಕರಾಗಿರ್ತಕ್ಕಂತಹ ಅಭಿಲ್ ಅವರೇ, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಎಲ್ಲ ಸದಸ್ಯರೇ, ಹಿರಿಯರೇ, ಗುರುಗಳೇ, ವೇದಿಕೆ ಮುಂಭಾಗ ಇರೋರೆ, ಏನೋ ಲಾಸ್ಟ್ ಒಂದು ಲೈನ್ ಹೇಳ್ಬಿಟ್ರು, ಏನೋ ಹೇಳೋದಿಲ್ಲ, ಆ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಜಾಗದಲ್ಲಿ ಇರ್ತಾನೆ, ಏನೋ ಒಂದು ಹೇಳಿದ್ರು, ನಂಗೆ ಗೊತ್ತಾಗಲಿಲ್ಲ ಅದೇನೋ ಒಂದು ಸರಿಯಾಗಿ. ನಾನೇನು ಒಳ್ಳೆ ಅಧಿಕಾರಿನೂ ಅಲ್ಲ, ಒಳ್ಳೆ ಟೈಮ್ನಲ್ಲಿ ಇಲ್ಲಿ ಬಂದಿದ್ದೀನಿ ಅಂತಲೂ ನನಗೆ ಅನಿಸಿಲ್ಲ. ಬಂದಿದ್ದೀನಿ, ಈ ಒಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ಅದರಲ್ಲೂ ಕೂಡ ಕನ್ನಡವನ್ನು ಸೇವೆ ಮಾಡುವಂಥ ಭಾಗ್ಯ ಯಾರಿಗೆ ಬೇಡ. ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದಿರುವಂಥವ್ರು, ಕನ್ನಡದ ಮಣ್ಣಿನಲ್ಲಿರೋರು. ನೀವು ಕೂಡ ರಾಜ್ಯದ ವಿವಿಧ ಭಾಗಗಳಿಂದ ಆಯ್ಕೆಯಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀರಾ. ನನಗನ್ಸಿದ್ದನ್ನ ನಾನು ಒಂದೆರಡು ಮಾತನ್ನು ಹೇಳಿದೆ ಮೇಡಮ್ ಅವರಿಗೆ ಮುಂದೆ ಕೂತಿದ್ದು ನೋಡ್ತಾ ಇದ್ದಾಗ. ವೇದಿಕೆಗಳು ಬಹಳ ಮುಖ್ಯ ಕಲಾವಿದರಿಗೆ ಯಶಸ್ಸು ಸಿಗೋದು ಒಂದು ವೇದಿಕೆ ಮೇಲೆ ಪ್ರದರ್ಶನ ಮಾಡಿದಾಗ ಮಾತ್ರ ಅವ್ರಿಗೆ ಸಂತೃಪ್ತಿ ಸಿಗುತ್ತೆ. ಬಹುಶಃ ಉತ್ತಮವಾದಂತಹ ಒಂದು ನೃತ್ಯವನ್ನು, ಸಂಗೀತವನ್ನು, ಗಾಯನವನ್ನು, ಗಮಕವನ್ನು ನೀವು ಪ್ರಸ್ತುತಪಡಿಸಿದಾಗ ಸೇರಿರ್ತಕ್ಕಂಥ 4 ಜನ ಚಪ್ಪಾಳೆ ಹೊಡೆದ್ರೇ ನಿಮಗೆ ಸಂತೃಪ್ತಿ. ನೀವು ಒಬ್ಬರೇ ಕೂತ್ಕೊಂಡು ರಿಯಾಜ್ ಎಷ್ಟು ಬೇಕಾದ್ರೂ ಮಾಡ್ಬೋದು, ಪ್ರಾಕ್ಟೀಸ್ ಎಷ್ಟು ಬೇಕಾದ್ರೂ ಮಾಡ್ಬೋದು ನಿಮ್ಮ ಗುರುಗಳ ಮುಂದೆ. ನಿಮ್ಮ ಗುರುಗಳು ಎಲ್ಲೋ ಒಂದು ಕಡೆ ಕಡೆಯಲ್ಲಿ ಹೇಳ್ತಾರಲ್ಲ, ತುಂಬ ಚೆನ್ನಾಗಿ ಮಾಡೋದೇ ಇವತ್ತು ಅಂತ, ಆ ತೃಪ್ತಿ ಭಾಳ ಇರುತ್ತೆ. ಸೊ ಅದು ಹೆಚ್ಚೆಚ್ಚಾಗಿ ಸಿಗಬೇಕು ಅಂದರೆ ನಿಮ್ಮ ಪ್ರಯತ್ನ ಜಾಸ್ತಿ ಇರಬೇಕು. ಸೊ ಇದೆಲ್ಲ ಇನ್ನೂ ಕಲಿತಾ ಇರ್ತಕ್ಕಂಥವ್ರು ಇದ್ದೀರಾ, ಕಲಿಯೋರಿದ್ದೀರಾ, ಇನ್ನೂ ಕೂಡ ಬೆಳೆಯೋರಿದ್ದೀರಾ. ಈ ಕಾರ್ಯಕ್ರಮಗಳ ಉದ್ದೇಶ ಅಷ್ಟೇ, ನಿಮಗೊಂದು ವೇದಿಕೆಯನ್ನು ಕಲ್ಪಿಸ್ಕೊಡುವಂಥ ಕೆಲಸವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಅಥವಾ ಸಂಗೀತ ನೃತ್ಯ ಅಕಾಡೆಮಿ ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟು ಮಟ್ಟಿಗೆ ಬಳಸ್ಕೋತೀರಾ ನೀವು ಅನ್ನೋದು ಬಹಳ ಇಂಪಾರ್ಟೆಂಟ್. ವೇದಿಕೆ ಸಿಗ್ಬೋದು, ಕೆಲವರು ಸಿಗದೇ ಇರ್ಬೋದು. ಇಲ್ಲೆಲ್ಲ ನಾವು ಬೇರೆ ಬೇರೆ ಪದಗಳನ್ನೆಲ್ಲ ಕೇಳ್ತಾ ಇರ್ತೀವಿ. ಈಗಿನ ಕಾಲದಲ್ಲಿ ನೆಪೋಟಿಸಮ್ ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವ್ರ ಮಕ್ಕಳು ಸರ್ ಅವ್ರಿಗೆ ಕೊಡ್ತಾರೆ, ನಮ್ಗೆ ಕೊಡ್ತಾರೆ ವೇದಿಕೆ, ಅವೆಲ್ಲ ನಂಬ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮಲ್ಲಿ ನಿಜವಾಗ್ಲೂ ಪ್ರತಿಭೆ ಇದ್ರೆ, ನಿಮ್ಮಲ್ಲಿ ಶ್ರದ್ಧೆ ಇದ್ರೆ, ನಾವೆಲ್ಲ ಇವತ್ತು ನೀವು ಪ್ರಸಿದ್ಧರಾಗಿರ್ತಕ್ಕಂಥ ಹೆಸರುಗಳನ್ನ ಓದಿ ಕೇಳಿ ಅವರ ಬದುಕನ್ನು ನೋಡಿ, ಅವ್ರು ಯಾರೂ ಕೂಡ ಸುಲಭವಾಗಿ ಸ್ಪೂನ್ ಫೀಡಿಂಗ್ ಮಾಡಿಕೊಂಡು ಚಿನ್ನದ ಸ್ಪೂನ್ ಹುಡ್ಕೊಂಡು ಹುಡ್ದವ್ರಲ್ಲ. ಅವರಲ್ಲಿ ಪ್ರತಿಭೆ ಇತ್ತು, ಶ್ರಮ ಇತ್ತು, ಆ ಶ್ರಮಕ್ಕೆ ಪ್ರತಿಫಲ ಸಿಕ್ತು. ಸ್ವಲ್ಪ ವಿಳಂಬ ಆಗ್ಬೋದಷ್ಟೇ. ಅದೆಷ್ಟಾಗ್ಬೋದು ವಿಳಂಬ ಅನ್ನೋದನ್ನು ನಾವು ಹೇಳಕ್ಕಾಗಲ್ಲ. ನಿಮ್ಗೆ 5 ವರ್ಷ ಆಗ್ಬೋದು, ಕೆಲವರು ಬಿಟ್ಬಿಡ್ತಾರೆ.